ANM ನ್ಯೂಸ್ಗೆ ಸ್ವಾಗತ. ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ 555 ಮತ್ತು ಅಪೋಲೋ TMT ಕಂಬಿಗಳು, ಟಾಟಾ ಮತ್ತು ಸುಪ್ರೀಂ ಮುಳ್ಳುತಂತಿಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪುಗಳು, ಏಷಿಯನ್, ಆಸ್ಟ್ರಾಲ್ ಮತ್ತು ಕಾಮಧೇನು ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು, ಹೀರೋ ಫೆವಿಕಲ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರಿನಡಿ ದೊರೆಯುತ್ತದೆ. ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಮತ್ತು 9066226648. ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ಶಾಖೆ ಅಧ್ಯಕ್ಷರಾಗಿ ಅಶೋಕ್ ಕುಮಾರ್ ಆಯ್ಕೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಅಶೋಕ್ ಕುಮಾರ್, ಖಜಾಂಚಿಯಾಗಿ ಜನಾರ್ದನ ಮೂರ್ತಿ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ PDO ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 33 ನಿರ್ದೇಶಕರಲ್ಲಿ 23 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅದರಲ್ಲಿ 10 ಮಂದಿ ನಿರ್ದೇಶಕರಿಗೆ ಚುನಾವಣೆ ನಡೆದಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಶೋಕ್ ಕುಮಾರ್, ಡಾಕ್ಟರ್ ಮುನಿರೆಡ್ಡಿ ಮತ್ತು ಕಂದಾಯ ಇಲಾಖೆಯ ಮಂಜುನಾಥ್ ರವರು ನಾಮಪತ್ರಗಳನ್ನು ಸಲ್ಲಿಸಿದ್ದರು. ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಬೆಂಬಲಿಗರಾದ ಹಾಲಿ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಮತ್ತು ಅಶೋಕ್ ಕುಮಾರ್ ಅವರು ಪ್ರತಿಸ್ಪರ್ಧಿಗಳಾಗಿದ್ದರು. ಇಬ್ಬರು ನಾಮಪತ್ರ ವಾಪಸ್ ಪಡೆದ ಕಾರಣ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವುದು ಬಹುತೇಕ ಖಚಿತವಾಗಿತ್ತು. ತಾಲೂಕಿನ ಹಲವಾರು ಮುಖಂಡರು ಚುನಾವಣೆ ಬೇಡವೆಂದು ತೀರ್ಮಾನಿಸಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಮಳಪಲ್ಲಿಯ ನಿವಾಸದಲ್ಲಿ ಸಭೆ ನಡೆಸಿ ಅಧ್ಯಕ್ಷ ಸ್ಥಾನದ ಇಬ್ಬರ ನಡುವೆ ಹಾಗೂ ಮುಖಂಡರ ನಡುವೆ ಚರ್ಚೆ ನಡೆಸಿದ ನಂತರ 5 ವರ್ಷಗಳ ಅವಧಿಯನ್ನು ಅರ್ಧವಾಗಿ ವಿಭಾಗಿಸಿ ಇಬ್ಬರಿಗೂ ಹಂಚಲು ತೀರ್ಮಾನಿಸಲಾಯಿತು. ಆದರೆ ಮೊದಲ ಅವಧಿ ಯಾರೆಂಬುದು ಪ್ರಶ್ನೆ ಮತ್ತೆ ಉದ್ಭವಿಸಿತ್ತು. ಮೊದಲ ಅವಧಿ ಯಾರು ಎಂಬುದರ ಬಗ್ಗೆ ಚರ್ಚೆ ನಡೆಸಿದ ನಂತರ ಲಾಟರಿ ಮೂಲಕ ಆಯ್ಕೆ ಮಾಡಲು ನಿರ್ಧರಿಸಲಾಯಿತು. ಇಬ್ಬರು ಹೆಸರುಗಳ ಚೀಟಿಗಳನ್ನು ಬರೆದು ಡಬ್ಬಾದಲ್ಲಿ ಹಾಕಿದ ನಂತರ ಮಾಜಿ ಗೃಹ ಸಚಿವರಾದ ಚೌಡರೆಡ್ಡಿರವರು ಚೀಟಿ ಎತ್ತುವ ಮೂಲಕ ಅಧ್ಯಕ್ಷರ ಪ್ರಕ್ರಿಯೆ ನಡೆಸಲಾಯಿತು. ಲಾಟರಿಯಲ್ಲಿ ಮೊದಲನೇ ಅವಧಿಯ ಅದೃಷ್ಟ ಅಶೋಕ್ ಕುಮಾರ್ ಅವರಿಗೆ ಒಲಿಯಿತು. ಪ್ರಥಮ 2 ವರ್ಷ 6 ತಿಂಗಳ ಅವಧಿಗೆ ಶಿಕ್ಷಕರಾದ ಅಶೋಕ್ ಕುಮಾರ್ ಅವರು ಮತ್ತು ಇನ್ನುಳಿದ 2 ವರ್ಷ 6 ತಿಂಗಳಿಗೆ ಡಾಕ್ಟರ್ ಮುನಿರೆಡ್ಡಿರವರನ್ನು ಅಧ್ಯಕ್ಷರಾಗಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ನಂತರ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದ ಕಂದಾಯ ಇಲಾಖೆಯ ಮಂಜುನಾಥ್ ಮತ್ತು ಡಾಕ್ಟರ್ ಮುನಿರೆಡ್ಡಿ ಅವರು ಸಲ್ಲಿಸಿದ ಅಧ್ಯಕ್ಷ ಸ್ಥಾನದ ನಾಮಪತ್ರಗಳನ್ನು ಹಿಂಪಡೆದ ಕಾರಣ ಅಶೋಕ್ ಕುಮಾರ್ ಅವರ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರೆ ಇತರೆ ಸದಸ್ಯರು ಸಹ ಅವಿರೋಧವಾಗಿ ಆಯ್ಕೆಯ ಪ್ರಕ್ರಿಯೆ ಸುಗಮವಾಗಿ ನಡೆಯಿತು ಮತ್ತು ಎಲ್ಲ ಶಿಕ್ಷಕರು ಮತ್ತಿತರರು ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ಆಯ್ಕೆಯಾಗಿದ್ದು ನನ್ನೊಟ್ಟಿಗೆ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ತಾಲೂಕು ಪಂಚಾಯಿತಿಯ PDOಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಮತ್ತು ಖಜಾಂಚಿಗಳಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಸಂಘಟನೆಯಲ್ಲಿ ಹಿರಿಯರು ಆಗಿರ್ತಕ್ಕಂಥ ಜನಾರ್ದನ ಮೂರ್ತಿ ಸರ್ ಅವರು 3 ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ನಾನು ನನ್ನ ಅನಂತ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಒಂದು ಪ್ರಕ್ರಿಯೆಯ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಚುನಾವಣಾಧಿಕಾರಿಗಳು, ಹಿರಿಯರು, ಮಾರ್ಗದರ್ಶಕರು, ಪ್ರೌಢಶಾಲಾ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ರಮಣಾರೆಡ್ಡಿ ಸರ್ ಅವರೇ, ಮತ್ತೋರ್ವ ಹಿರಿಯರು, ಮಾರ್ಗದರ್ಶಕರು, ಪ್ರೌಢಶಾಲಾ ನಿವೃತ್ತ ಮುಖ್ಯ ಶಿಕ್ಷಕರು ಆಗಿರ್ತಕ್ಕಂಥ ಜಗದೀಶ್ ರೆಡ್ಡಿ ಸರ್ ಅವರೇ, ನನ್ನೊಟ್ಟಿಗೆ ನೂತನವಾಗಿ ನೌಕರ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಕಂದಾಯ ಇಲಾಖೆಯ ಮಂಜುನಾಥ್ ಸರ್ ಅವರೇ, ಮತ್ತೋರ್ವ ಕಂದಾಯ ಇಲಾಖೆಯ ನರೇಂದ್ರ ಸರ್ ಅವರೇ, ಆರೋಗ್ಯ ಇಲಾಖೆಯ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಆರೋಗ್ಯ ಇಲಾಖೆಯ ರಾಮಕೃಷ್ಣರಾಜು ಸರ್ ಅವರೇ ಮತ್ತು ಆರೋಗ್ಯ ಇಲಾಖೆಯ ನವೀನ್ ಸರ್ ಅವರೇ, ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ಜಗದೀಶ್ ಅವರೇ, ಪ್ರೌಢಶಾಲಾ ವಿಭಾಗದಿಂದ ಆಯ್ಕೆಯಾಗಿರತಕ್ಕಂಥ MN ಆಂಜನೇಯಪ್ಪ ಸರ್ ಅವರೇ, ಕೃಷಿ ಇಲಾಖೆಯಿಂದ ಆಯ್ಕೆಯಾಗಿರ್ತಕ್ಕಂಥ
ನಮ್ಮ ಪ್ರಸನ್ನ ಸರ್ ಅವರೇ, ಆರೋಗ್ಯ ಇಲಾಖೆಯ ಮತ್ತೋರ್ವ ಸ್ನೇಹಿತರಾಗಿರ್ತಕ್ಕಂಥ ಮಂಜು ಅವರೇ, ನಮ್ಮ BO ಕಚೇರಿಯಲ್ಲಿ ನಮ್ಮೊಟ್ಟಿಗೆ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ JV ಕೃಷ್ಣ ಸರ್ ಅವರೇ, ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಏನು ಚುನಾವಣಾ ಅವಿರೋಧ ಪ್ರಕ್ರಿಯೆಯಲ್ಲಿ ನಮ್ಮೊಟ್ಟಿಗೆ ಇದ್ದು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಸುಮಾರು 30 ವರ್ಷಗಳ ಕಾಲ ಸಂಘಟನೆಯಲ್ಲಿ ನನ್ನೊಟ್ಟಿಗೆ ತೊಡಗಿಸಿಕೊಂಡು ಮಾರ್ಗದರ್ಶಕರಾಗಿ, ತಾಲೂಕು ಮಾಜಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿಯಾಗಿರ್ತಕ್ಕಂಥ ಚೌಡಪ್ಪ ಸರ್ ಅವರೇ, ಮತ್ತೋರ್ವ ಹಿರಿಯರು ಗೃಹ ನಿರ್ಮಾಣ ಮಂಡಳಿಯ ನಿರ್ದೇಶಕರಾಗಿ ಒಂದು ಜಿಲ್ಲೆಯಲ್ಲೇ ಒಂದು ಹೆಸರು ಮಾಡಿರ್ತಕ್ಕಂಥ ಸೊಸೈಟಿಯ ನೇತೃತ್ವವನ್ನು 2 ಬಾರಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಆಂಜನೇಯ ಸರ್ ಅವರೇ, ಈಗ ಹಾಲಿ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿ ಸರ್ ಅವರೇ, ನಮ್ಮ BO ಕಚೇರಿಯ ಶಿಕ್ಷಣ ಸಂಯೋಜಕರಾಗಿ ಕೆಲಸ ನಿರ್ವಹಿಸಿ ಪ್ರೌಢಶಾಲಾ ಶಿಕ್ಷಕರಾಗಿರ್ತಕ್ಕಂಥ ರಾಜಣ್ಣ ಸರ್ ಅವರೇ, ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಿಗಾಗಿ ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮೊಟ್ಟಿಗೆ ಕೆಲಸ ನಿರ್ವಹಿಸಿರ್ತಕ್ಕಂಥ ವೆಂಕಟಾಚಲಪತಿ ಸರ್ ಅವರೇ, ಶಂಕರರೆಡ್ಡಿ ಸರ್ ಅವರೇ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಮಸ್ತಾನ್ ವಲಿ ಸರ್ ಅವರೇ, ರಮೇಶ್ ಅವರೇ, ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಸರ್ ಅವರೇ, ವಿಶೇಷವಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ CRP ಸಂಘದ ಅಧ್ಯಕ್ಷರಾಗಿ ವಿಶೇಷವಾಗಿ ನಮ್ಮ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮೊಟ್ಟಿಗೆ ಪ್ರಾಥಮಿಕ ಶಾಲಾ ಇರ್ಬೋದು ಮತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಯನೂರ್ಪಾಡಿ ಶ್ರೀನಿವಾಸ ರೆಡ್ಡಿ, ನೌಕರ ಸಂಘದ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪ್ರಥಮ ಬಾರಿಗೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ ವಿಜೇತರಾಗಿ ಈಗ ನೌಕರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಾನು ಆಯ್ಕೆಯಾಗಿರ್ತೇನೆ. ಸುಮಾರು 4 ಬಾರಿ ಅಂದರೆ 20 ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಸತತವಾಗಿ ತಾಲೂಕು ಅಧ್ಯಕ್ಷರಾಗಿ, ತಾಲೂಕು ಉಪಾಧ್ಯಕ್ಷರಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ, ಈಗ ಹಾಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಇದೊಂದು ಅಧ್ಯಕ್ಷ ಸ್ಥಾನ ಅಂತ ಹೇಳ್ತಾ ಇದ್ದೀರಾ, ಖಂಡಿತ ಇದು ಅಧ್ಯಕ್ಷ ಸ್ಥಾನ ಅಲ್ಲ. ಒಬ್ಬ ಸೇವಕರಾಗಿ ನಾವು ಕೆಲಸ ಮಾಡಬೇಕು, ಕೆಲಸ ಒಂದು ಸೇವೆ ಮನೋಭಾವದಿಂದ ನಾವು ಕೆಲಸ ಮಾಡಬೇಕು ಹೊರತು ಇದು ಪದವಿ ಅಂತ ನಾನು ಭಾವಿಸಲ್ಲ. ಯಾಕಂದರೆ ನನ್ನ ಸೇವಾ ಅವಧಿಯಲ್ಲಿ ಶಿಕ್ಷಕರಿರ್ಬೋದು, ನೌಕರರಿರ್ಬೋದು, ಯಾರೇ ಸಮಸ್ಯೆ ಅಂತ ಬಂದಾಗ ನಾನು ಯಾವುದು 24x7 ಯಾವುದೇ ಸಮಯ ಅಂತ ನಾನು ನಿಗದಿ ಇಲ್ಲ. ಎಲ್ಲೇ ಇರಲಿ, ಎಷ್ಟೇ ದೂರ ಇರಲಿ, ಆ ಕೆಲಸ ಮಾಡಿಕೊಡೋ ತನಕ ಅವ್ರ ಹಿಂದೆ ನಾನು ಓಡಾಡಿರ್ತಕ್ಕಂಥವನು. ಅದನ್ನು ಇವತ್ತು ನಮ್ಮ ಇವತ್ತು ತಾಲೂಕು ಅಧ್ಯಕ್ಷರ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲೂ ಚುನಾವಣೆಗಳಾಗಿಲ್ಲ, ನಮ್ಮ ತಾಲೂಕಲ್ಲೂ ಸಹ ಚುನಾವಣೆಗಳಾಗಿ ನೌಕರರಲ್ಲಿ ವೈಷಮ್ಯ ಬರೋದು ಬೇಡ ಅಂತ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ MC ಬಾಲಾರೆಡ್ಡಿನವರು ಹಾಗೂ ಹಿರಿಯ ಮುಖಂಡರು ಮತ್ತು ನಮ್ಮ ನೌಕರ ಸಂಘಟನೆಗಳ ಎಲ್ಲ ಮುಖಂಡರು ಚುನಾವಣೆಗೆ ಹೋಗೋದು ಬೇಡ, ನಾವೆಲ್ಲ ಸಹ ಇಲ್ಲಿ ಇವತ್ತು ಚುನಾವಣೆಗಳು ಬರ್ತವೆ, ಚುನಾವಣೆ ಆದಮೇಲೆ ನಾವು 5 ವರ್ಷಗಳ ಕಾಲ ನಾವೆಲ್ಲರೂ ಸಹ ಒಟ್ಟಿಗೆ ಸಂಘಟನೆಯನ್ನು ಕೊಂಡೊಯ್ಯಬೇಕಾಗಿರೋದ್ರಿಂದ ನಾವು ಯಾವುದೇ ಚುನಾವಣೆಗೆ ಆಸ್ಪದ ಕೊಡೋದು ಬೇಡ. ಇಲ್ಲಿ ಒಂದು ಅವಿರೋಧ ಪ್ರಕ್ರಿಯೆಗೆ ಅವರ ಮಾರ್ಗದರ್ಶನದಂತೆ ಇಲ್ಲಿ ಗೆದ್ದಿರ್ತಕ್ಕಂಥ 30 ಜನ ನಿರ್ದೇಶಕರು ಸಹ ಸಂಪೂರ್ಣ ಸಹಕಾರ, ನಾವ್ಯಾರು ಚುನಾವಣೆಗೆ ಹೋಗೋದು ಬೇಡ ಅಂತ ಎಲ್ಲರೂ ಒಕ್ಕೊರಲಿನಿಂದ ಇವತ್ತು ನನ್ನ ಅಧ್ಯಕ್ಷ ಸ್ಥಾನಕ್ಕಿರ್ಬೋದು ಮತ್ತು ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನವಿರ್ಬೋದು ನಾಮಿನೇಷನ್ ಹಾಕಿರ್ತಕ್ಕಂಥವ್ರು ಎಲ್ಲರೂ ಸಹ ಇದಕ್ಕೆ ಬೆಂಬಲ ಕೊಟ್ಟು ನಾವು ಒಗ್ಗಟ್ಟನ್ನು ಇವತ್ತು ಚಿಂತಾಮಣಿ ತಾಲೂಕಲ್ಲಿ ನಾವು ಸರ್ಕಾರಿ ನೌಕರು ಒಂದಾಗಿ ನೌಕರರ ಒಂದು ಸೇವೆ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಮೊದಲನೇದಿದ್ದು ಹೆಜ್ಜೆ ನಮ್ಮ ಒಂದು ವಿಜಯಕ್ಕೆ ಒಂದು ಕಾರಣ ಆಗಿದೆ. ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿರ್ತಕ್ಕಂಥವ್ರು ನಾವು ಅವಿರೋಧವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮನಸ್ಸು ಮಾಡಿ ಅವರ ಏನು ನಾಮಿನೇಷನ್ ಆಗಿರ್ತಕ್ಕಂಥದ್ದನ್ನ ವಾಪಸ್ ಪಡೆದಿದ್ದಾರಲ್ಲ, ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಉಳಿದ ಧನ್ಯವಾದಗಳನ್ನು ನಾನು ಮನಸ್ಪೂರ್ವಕವಾಗಿ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಂಘಟನೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಅಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇವತ್ತು ನೌಕರರ ಸಮಸ್ಯೆಗಳಿರ್ಬೋದು, ಅವರ ಒಂದು ಕೆಲಸ ಕಾರ್ಯಗಳಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗೂಡಿ ಸಾರ್ವಜನಿಕರ ಒಂದು ಏನು ಕುಂದುಕೊರತೆಗಳಿಗೆ ಸರ್ಕಾರ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳ ಅನುಷ್ಠಾನ ತರ್ತಕ್ಕಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ನೌಕರ ಸಂಘದ ಪಾತ್ರನೂ ಸಹ ಮುಖ್ಯವಾಗಿರ್ತದೆ.
ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕು ನೌಕರ ಸಂಘ ಇವತ್ತು ಅಷ್ಟೇ ನಮ್ಮ ಒಂದು ಅವಧಿ ಒಂದು 24ರಿಂದ 29 ಅವಧಿಗೆ ಆಯ್ಕೆಯಾಗಿದ್ದೀವಿ. ಈ ಸಂದರ್ಭದಲ್ಲಿ ನೌಕರ ಸಂಘಕ್ಕೆ ನಾನು ಹೊಸಬ. ಯಾಕಂದ್ರೆ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ಸಮಸ್ಯೆಗಳಿದಾವೆ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ ಸಮಸ್ಯೆಗಳಿದಾವೆ ಅನ್ನೋದು ಕೆಲವು ವಿಚಾರಗಳು ಗೊತ್ತಿದೆ. ಆದ್ರೆ ಒಂದೊಂದು ಇಲಾಖೆಗೆ ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ CNR ವಿಚಾರ ಇರ್ಬೋದು, NPS ಎಲ್ರಿಗೂ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆ ಇರ್ಬೋದು, ಈ 2-3 ವಿಚಾರಗಳು ಗೊತ್ತಿರ್ತವೆ. ಆದ್ರೆ ಬೇರೆ ಇಲಾಖೆಗಳಲ್ಲಿ ಕೆಲವು ಸಮಸ್ಯೆಗಳಿರ್ಬೋದು. ಅವನ್ನೆಲ್ಲವನ್ನು ಸಹ ನಾವೆಲ್ಲ ಇಲ್ಲಿ 33 ಜನ ಏನ್ ಗೆದ್ದಿದ್ದೀವಿ, ನಾವು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ನಮ್ಮಿಂದ ಜಿಲ್ಲೆಯಿಂದ ರಾಜ್ಯಕ್ಕೆ ನಮ್ಮ ಸಮಸ್ಯೆಗಳನ್ನು ಕೊಂಡೊಯ್ದು ಸಮಸ್ಯೆಗಳನ್ನು ಬಗೆಹರಿಸಿದ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಎಲ್ಲರ ಸಹಕಾರ ತಗೊಂಡು ಕೆಲಸ ಮಾಡ್ತೇನೆ. ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮುಂಡಡ್ಡಿ ಅವರು ಇರ್ಬೋದು, ಅವ್ರ ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅಧ್ಯಕ್ಷರುಗಳ ಒಂದು ಸಹಕಾರ ಸಹ ತಗೊಂಡು ಅವರಿಂದ ಸಹ, ಯಾಕಂದ್ರೆ ಇವತ್ತು ನೌಕರ ಸಂಘ ನಾನು ಹೊಸಬಾಗಿರೋದ್ರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದು ಇಲಾಖೆಗೆ ಸೀಮಿತವಾಗಿತ್ತು. ಆದ್ರೆ ಇವತ್ತು ನೌಕರ ಸಂಘ ಎಲ್ಲಾ ಇಲಾಖೆಗಳು ಸೀಮಿತವಾಗಿರೋದ್ರಿಂದ ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರ ಅನುಭವಗಳನ್ನು ಸಹ ತಗೊಂಡು ಮತ್ತು ನೌಕರ ಭವನದ ಒಂದು ಕಂಪ್ಲೀಟ್ ಆಗಬೇಕಾಗಿರ್ತಕ್ಕಂಥ ಕೆಲಸಗಳಿದ್ದಾವೆ. ಆ ಕೆಲಸಗಳಿಗೂ ಸಹ ನಾವು 33 ಜನ ನಿರ್ದೇಶಕರು ಮತ್ತು ನಮ್ಮೆಲ್ಲ ಮುಖಂಡರು ಮತ್ತು ನಮ್ಮ ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರ ಸಹಕಾರದಿಂದ ಈ ಒಂದು ನೌಕರ ಭವನದ ಒಂದು ಅವಶ್ಯಕತೆಗಳು ಏನಿದೆ ಅದನ್ನು ಪೂರೈಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ನೌಕರರ ಒಂದು ಏನೇ ಕಷ್ಟ ಸಮಸ್ಯೆಗಳಿರ್ಬೋದು ಅವನ್ನೆಲ್ಲವನ್ನು ಸಹ ನಾವು ಒಟ್ಟಿಗೆ ಯಾವುದೇ ನಮ್ದು ಪದವಿ ಅಂತ ಭಾವಿಸದೆ ನಾವೆಲ್ಲರೂ ಸಹ ಇಲ್ಲಿ 33 ಜನನೂ ಅಧ್ಯಕ್ಷರುಗಳೇ. ಅದೇ ರೀತಿಯಾಗಿ ನಾವು ಅವೆಲ್ಲರೂ ಸಹ ಕೊಂಡೊಯ್ದು ನಮ್ಮ ಚಿಂತಾಮಣಿ ತಾಲೂಕು ನೌಕರ ಸಂಘದ ಒಂದು ಹೆಸರನ್ನು ಉಳಿಸ್ತಕ್ಕಂಥ ನೌಕರರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿಶೇಷವಾಗಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮೂಲೆ ಇವತ್ತು ನಮ್ಮ ಗಡಿಭಾಗ 45-46 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗಡಿಭಾಗದಲ್ಲಿರ್ತಕ್ಕಂಥ ಶ್ರೀ ಸಾಮಾನ್ಯರಿಗೂ ಸಹ ನೌಕರರಿಂದ ನಮ್ಮ ನೌಕರ ಸಂಘಟನೆಯ ಸಹಕಾರದಿಂದ ತಲುಪಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸಹ ಒಟ್ಟಿಗೆ ಮಾಡಿ ಚಿಂತಾಮಣಿ ತಾಲೂಕನ್ನ ಎಲ್ಲಾ ರಂಗಗಳಲ್ಲೂ ಸಹ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಈ ಅವಕಾಶಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರಿಗೂ, ಎಲ್ಲ ನಮ್ಮ ಹೊಸ ನಿರ್ದೇಶಕರಿಗೂ, ನನ್ನೊಟ್ಟಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೂ, ಶಿಕ್ಷಕರಿಗೂ ಎಲ್ಲರಿಗೂ ಸಹ ನಾನು